ಏನು ಮೊಬೈಲ್ ಅಡ್ಡ ಬಂದು ನಾವೇನು ಮಾಡಿ ಹೇಳಿ ಸರ್. ಈಗ ನಮ್ಮ ಧರ್ಮಪತ್ನಿಯವರು ಮೊಬೈಲ್ ಅಭ್ಯರ್ಥಿಯಾಗಿ ಯಾರು ಕಳಿಸ್ತಿದ್ದೀನೋ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿದ್ವಿ. ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಕೂಡ ಮತದಾನದಿಂದ ದೂರ ಉಳಿಬಾರ್ದು, ಎಲ್ಲರೂ ಕೂಡ ಮತದಾನ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಇಡೀ ಸಂಡೂರು ಕ್ಷೇತ್ರದ ಎಲ್ಲ ಪ್ರಜೆಗಳಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸಂವಿಧಾನ ಪ್ರಜಾಪ್ರಭುತ್ವದ ಒಂದು ದೂರದೃಷ್ಟಿನಲ್ಲಿ ಒಂದು ಆಶಯದಂತೆ ಇವತ್ತು ನಡೀತಾ ಇದೆ. ಇಡೀ 3 ಚುನಾವಣೆಯಲ್ಲೂ ಕೂಡ ನಮಗೆ ಒಂದು ಭರವಸೆ ಇದೆ. ಕಳೆದ 4 ಚುನಾವಣೆಯಲ್ಲಿ ತಾವು ಗೆಲುವು ಸಾಧಿಸಿದ್ರಿ ಸರ್. ಇವಾಗ ಮೇಡಮ್ ಅವ್ರು ನಿಂತಿದ್ದಾರೆ. ಸೊ ಹೆಂಗಿದೆ ಸರ್ ಜನರ ರೆಸ್ಪಾನ್ಸ್? ಖಂಡಿತ ಈ ಗೆಲುವು ಯಾವಾಗಲೂ ಕೂಡ ಸಂಡೂರಿನ ಎಲ್ಲ ಪ್ರಜೆಗಳ ಗೆಲುವಾಗಿರ್ತದೆ. ಅವರು ಇಷ್ಟೇ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಣ್ಣ ನಿನಗಲ್ಲ ನಾವು ಚುನಾವಣೆ ಮಾಡೋದು, ನಮ್ಮ ಭವಿಷ್ಯಕ್ಕೋಸ್ಕರ ನಮಗೋಸ್ಕರ ನಾವು ಚುನಾವಣೆ ಮಾಡ್ತೀವಣ್ಣ. ಇಲ್ಲಿ ಖಂಡಿತ ಈ ಸರಿ ಕೂಡ ಅಕ್ಕರು ಗೆಲ್ತಾರಂತೆ. ಯುವಕರಲ್ಲಿ ಹೆಚ್ಚಿನ ಉತ್ಸಾಹ ಕಾಣ್ತಾ ಇಲ್ಲ, ಹಿರಿಯರೇ ಬರ್ತಾ ಇದ್ದಾರೆ. ಹಾಗೇನಿಲ್ಲ, ಎಲ್ಲರೂ ಕೂಡ ಜೊತೆಯಾಗಿನೇ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಈಗಿನ್ನ ಸೂರ್ಯ ಹುಟ್ಟಿದ್ದಾರೆ, ಅದು ಹೆಂಗೆ ರೈಸ್ ಆಗ್ತದೆ. ನಾನು ಡಂಪ್ ಕೊಡ್ತೀನಿ ಸುಮ್ಮನೆ. ಸೂರ್ಯ ಉದಯ ಆಗಿದೆ. ಹೆಚ್ಚಾಗಿ ಇಲ್ಲಿ ಗಣಿ ಕಂಪನಿ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಒಂದು ದಿನ ರಜೆ ಕೂಡ ಘೋಷಣೆ ಮಾಡಿದ್ದಾರೆ ಸರ್. ವೋಟರ್ಸ್ಗೆ ಹೆಚ್ಚಿನ ಮತದಾನ ಆಗಬೇಕು ಅಂತ ಖಂಡಿತ ಅವರು ಕೂಡ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಯಾಕಂದರೆ ಈ ಸಂವಿಧಾನದ ವ್ಯವಸ್ಥೆ ಒಳಗೆ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು, ಅವಾಗಲೇ ಒಂದು ಗೌರವ. ಥ್ಯಾಂಕ್ ಯು ಮೇಡಮ್. ಚೂರು ಮುಂದೆ ಬನ್ನಿ ಮೇಡಮ್. ಸೈಡ್ ಬರ್ಬೇಕಣ್ಣ. ಲೋಗೋ ಕೆಳಗೆ ಮಾಡಿ. ಲೋಗೋ ಸರ್ ಇಲ್ಲ ಕೇಬಲ್ ಹಿಂದೆ ತೋರಿ. ಆಯ್ತು ಇನ್ನು ಸರ್ ಡೌನ್ ಮಾಡಿ, ಕ್ಯಾಮ್ರಾ ಡೌನ್ ಮಾಡಿ. ಎಷ್ಟು ಡೌನ್ ಮಾಡ್ತೀವಿ ಮೇಡಮ್? ಲೋಗೋ ಡೌನ್ ಮಾಡಿ. ಸ್ವಲ್ಪ ವೋಟ್ ಹಾಕಿದ್ರಿ, ಬಂದು ಮತಗಟ್ಟೆಗೆ ಬಂದು ನಾವು ಅಭ್ಯರ್ಥಿ ಆಗಿದ್ರಿ. ನಾನು ಮೊದಲೇ ಬಾರಿ ಇದೆ ಎಲ್ಲ ಕಡೆಗೂ ನಮಗೆ ಇನ್ನು ಸರ್ ಹಿಂದೆ ಬರಲಿ ಸರ್ ಕ್ಯಾಮ್ರಾ. ಇನ್ನು ಸ್ವಲ್ಪ ಹಿಂದೆ ಬರಲಿ ಸರ್, ಕ್ಯಾಮ್ರಾ ಹಿಂದೆ ಬರಲಿ ಸರ್. ಇವತ್ತು ಬೆಳಗ್ಗೆನೇ ನಾವು ಲೋಗೋ ಡೌನ್ ಮಾಡಿ. ಇನ್ನು ಸರ್ ಕ್ಯಾಮ್ರಾ ಜೂಮ್ ಹಾಕಿ ಸರ್. ಇಲ್ಲಿ ಮೇಡಮ್ ಈಗ ಇದುವರೆಗೂ ಸಹಿತ ಅಜ್ಜಾರ ಹಿಂದೆ ಬರ್ರಿ. ಬಟ್ ಇವಾಗ ತಾವೇ ಕಾರ್ಡ್ನಲ್ಲಿ ಮೊಬೈಲ್ ಡೌನ್ ಮಾಡ್ತಾರೆ ಕ್ಯಾಮ್ರಾ. ನಿಜ ಇಷ್ಟು ದಿನ ನಾನು ನಮ್ಮ ಮನೆಯವ್ರ ಬಗ್ಗೆ ಜೂಮ್ ಅಲ್ಲೋ ಈ ತಿರುಗಿ ಅಡ್ಡಲ್ಲೇನೋ ಅಭ್ಯರ್ಥಿಯಾಗಿ ನಾನು ಜನರನ್ನು ಎದುರಿಸ್ತಕ್ಕಂಥದ್ದು, ಹಾಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ನನಗೆ ಮನವರಿಕೆ ಆಗಿದೆ. ಅದಕ್ಕಿನಲ್ಲಿ ನಾನು ಮುಂದೆ ನಮ್ಗೆ ಆ ವಿಶ್ವಾಸ ಹೊಂದಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಒಂದು ನಿಮಿಷ.